ಇವರದ್ದೇ ದುಡ್ಡನ್ನ ಇವರೇ ಹೊಡಿತಾ ಇದ್ದಾರೆ. ಸರ್ಕಾರದಿಂದ ಒಂದು ನಯಾ ಪೈಸೆ ಇಲ್ಲ. ಇದು ಯಾರಿಗೂ ಕಾಣಿಸೋದಿಲ್ವಾ, ಅರ್ಥ ಆಗೋದಿಲ್ವಾ? ಇವರ ಸರ್ಕಾರದಿಂದ ಯಾವುದೇ ದುಡ್ಡನ್ನು, ಒಂದು ನಯಾ ಪೈಸೆಯನ್ನು ಕೂಡ ಸರ್ಕಾರದಿಂದ, ಸಾರಿಗೆ ಇಲಾಖೆಯಿಂದ ಕೊಡ್ತಾ ಇಲ್ಲ. ಇನ್ನು ನಮ್ಮ ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆಯ ಒಂದು ವಿಚಾರನ ಇವತ್ತು ಮಾತಾಡ್ತಾ ಹೋಗೋಣ. ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ನಾವು ಮೆಜೆಸ್ಟಿಕಲ್ ಹೋಗ್ತಾ ಒಂದು ದೊಡ್ಡ ಬ್ಯಾನರ್ಸ್ ಎಲ್ಲ ನೋಡಿದ್ವಿ. ಏನು ಅಂತ ಹೇಳಿದ್ರೆ, ಆರೋಗ್ಯ ವಿಮಾ ಯೋಜನೆಯನ್ನ KSRTC ನೌಕರರಿಗೆ ದಯಪಾಲಿಸಿರುವಂತಹ ಸಾರಿಗೆ ಸಚಿವರಿಗೆ ಅಭಿನಂದನೆಗಳು ಅನ್ನುವಂಥ ಒಂದು ಪೋಸ್ಟ್ರು. ಇದರ ಹಿಂದೆ ಯಾವ ರೀತಿಯಾದಂತಹ ಇವರ ಹುನ್ನಾರನೋ ಸ್ಕ್ಯಾಮೋ ಇದೆ ಅನ್ನುವಂಥದ್ದನ್ನ ನಾವು ಇದೇ ನೌಕರರನ್ನ ಮಾತಾಡಿಸ್ತಾ ಹೋದಾಗ ನಮಗೆ ಗಮನಕ್ಕೆ ಬಂದಿದೆ. ಅದೇನಂತ ಹೇಳಿದ್ರೆ, ಬರೀ KSRTCಯ ನೌಕರರಿಗೆ ಈ ಒಂದು ಆರೋಗ್ಯ ವಿಮಾ ಯೋಜನೆಯನ್ನ ನೀಡಿದ್ದಾರೆ, BMTC ಅವರಿಗೆ ಕೊಟ್ಟಿಲ್ಲ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಆರೋಗ್ಯ ವಿಮಾ ಯೋಜನೆ ಅನ್ನುವಂಥ ಏನು ಇವರು ಯೋಜನೆಯನ್ನು ಘೋಷಿಸಿದ್ದಾರೆ, ಇದರ ಅನುಸಾರ ನಮ್ಮ KSRTCಯಲ್ಲಿ 1.5 ಲಕ್ಷ ಜನ ನೌಕರರಿದ್ದಾರೆ, 1,50,000 ಜನ ನೌಕರರಿದ್ದಾರೆ. ಆದರೆ ಇವರೇನು ಇವರ ಸರ್ಕಾರದಿಂದ ಯಾವುದೇ ದುಡ್ಡನ್ನು, ಒಂದು ನಯಾ ಪೈಸೆಯನ್ನು ಕೂಡ ಸರ್ಕಾರದಿಂದ, ಸಾರಿಗೆ ಇಲಾಖೆಯಿಂದ ಕೊಡ್ತಾ ಇಲ್ಲ. ಇದು ಹೇಗೆ ಅನೌನ್ಸ್ ಮಾಡಿರುವಂತಹ ಯೋಜನೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ನೌಕರರ ಸಂಬಳದಿಂದ ಪ್ರತಿ ತಿಂಗಳು 650 ರೂಪಾಯಿ ಕಟ್ಟಾಗ್ತಾ ಇದೆ. 650 ರೂಪಾಯಿ ಒಬ್ಬ ನೌಕರರ ಅಕೌಂಟ್ ಇಂದ. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, 650 ಇಂಟು 1.5 ಲಕ್ಷ ಜನ. ಜಸ್ಟ್ ಇಮ್ಯಾಜಿನ್ ದ ಅಮೌಂಟ್. 650 ರೂಪಾಯಿ ಇಂಟು 1.5 ಲಕ್ಷ. ಇಷ್ಟು ದುಡ್ಡು ಪ್ರತಿ ತಿಂಗಳು ಸಾರಿಗೆ ಇಲಾಖೆ ಗವರ್ಮೆಂಟ್ನ ಬೊಕ್ಕಸಕ್ಕೆ ಹೋಗ್ತಾ ಇದೆ. ನಾವೀಗ ಕೇಳುವಂಥದ್ದು, ಪ್ರತಿ ತಿಂಗಳಲ್ಲಿ ಎಷ್ಟು ಜನ ಆರೋಗ್ಯ ಅನಾರೋಗ್ಯ ಬರಬಹುದು, ಎಷ್ಟು ಜನ ಈ ಒಂದು ಯೋಜನೆ ಅಡಿಯಲ್ಲಿ ತೋರಿಸ್ಕೊಳ್ಬಹುದು, ತೋರಿಸ್ಕೊಳ್ತಾರೋ ಬಿಡ್ತಾರೋ, ಅಷ್ಟು ಜನ ಅಂತೂ ಬಂದು ತೋರಿಸ್ಕೊಳ್ಳಲ್ಲ. ಎಲ್ಲೋ ಕೆಲವರಿಗೆ ಅನಾರೋಗ್ಯ ಆದರೂ ಆಗಬಹುದು. ಆದರೂ ಕೂಡ 1.5 ಲಕ್ಷ ಇಂಟು 650 ರೂಪಾಯಿಗಳು ಪ್ರತಿ ತಿಂಗಳು ಇವರ ಅಕೌಂಟ್ಗೆ ಹೋಗುತ್ತೆ. ಅಂದ್ರೆ ಇವರದ್ದೇ ದುಡ್ಡನ್ನ ಇವರೇ ಹೊಡಿತಾ ಇದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಒಂದು ಸಿಂಪಲ್ ಗಾದೆ ಮಾತನ್ನ ನೀಟಾಗಿ ಸಾರಿಗೆ ಇಲಾಖೆ ಅನುಸರಿಸ್ತಾ ಇದ್ದಾರೆ. ಸರ್ಕಾರದಿಂದ ಒಂದು ನಯಾ ಪೈಸೆ ಇಲ್ಲ. ಇವರದ್ದೇ ನೌಕರರ ಸಂಬಳದಿಂದ 650 ರೂಪಾಯಿ ಪ್ರತಿ ತಿಂಗಳು 1.5 ಲಕ್ಷ ಜನ ಇಟ್ಕೊಳ್ತಾರೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಪ್ರತಿ ತಿಂಗಳು ಆರೋಗ್ಯ ವಿಮಾ ಯೋಜನೆ ಅನ್ನುವಂಥ ಯೋಜನೆ ಅಡಿಯಲ್ಲಿ ಇವರು ನಾವು ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇದು ಯಾರಿಗೂ ಕಾಣಿಸೋದಿಲ್ವಾ, ಅರ್ಥ ಆಗೋದಿಲ್ವಾ? ಆದರೂ ಕೂಡ ನೌಕರರು ಏನನ್ನೂ ಕೇಳದೇ ಇರುವಂತಹ ಒಂದು ದಯನೀಯ ಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಅವರ ವೇತನವನ್ನು ಕೂಡ ಇವರು ಹೆಚ್ಚು ಮಾಡಿಲ್ಲ. BMTC ನೌಕರರಿಗೆ ಈ ಸೌಭಾಗ್ಯ ಇಲ್ಲ. ಇದು ಬರೀ KSRTCಗೆ ಅವ್ರು ಕೊಟ್ಟಿದ್ದಾರೆ. ಇದು ಕೊಡದೇ ಇರೋ ರೀತಿ ಇದೆ, ಪ್ರಯೋಜನ ಇಲ್ಲದೆ ಇರುವಂತಹ ಒಂದು ಯೋಜನೆ ಅನ್ನುವಂಥ ರೀತಿಯಲ್ಲಿ ನೌಕರರು ಅದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.